ನಮಸ್ಕಾರ ವೀಕ್ಷಕರೇ, ಧಾರವಾಡ ಅರಣ್ಯ ಇಲಾಖೆಯ ಮೇಲೆ ಗರುಡ ಇದು ಭಾಗ 1. ವೀಕ್ಷಕರೇ, ಇವತ್ತು ನಮಗೆ ಶಿವಲಿಂಗಪ್ಪ ರಾಯಪ್ಪ ಕೊಳವಿ ಅನ್ನೋರು ಕಾಲ್ ಮಾಡಿದ್ರು. ಸರ್, ಮೊನ್ನೆ ಜೋನಿ ಅನ್ನೋರ್ದು ನೀವು ಹಾಕಿದ್ರಿ, ನೋಡಿದ್ವಿ, ಭಾಳ ಅದ್ಭುತವಾಗಿ ಕವರ್ ಮಾಡಿದ್ರಿ. ಈಗ ಅದೇ ವ್ಯಕ್ತಿ ಬಗ್ಗೆ ನಾನೊಂದು ದೂರು ಕೊಟ್ಟಿದ್ದೀನಿ, ಲೋಕಾಯುಕ್ತನಲ್ಲಿ ಕೊಟ್ಟಿದ್ದೀನಿ. ಸೊ ಅವರು ಸರ್ಪ್ರೈಸಾಗಿ ನಮಗೆ ಕರೆ ಮಾಡಿದಾಗ ನಾವು ಕೇಳಿದ್ವಿ, ಏನದು ದೂರು. ಈ ವ್ಯಕ್ತಿ ಈಗ ಸುಮಾರು ಒಂದು 6 ತಿಂಗಳ ಕೆಳಗೆ ನಮ್ಮನ್ನು ಭೇಟಿಯಾಗಿದ್ದರು. ಅವರ ಬಳಿ ನಾವು ದಾಖಲೆ ತೊಗೊಂಬನ್ನಿ ಅಂದರೆ ನಾನು ಏನಾದರೂ ಹೇಳ್ತೀನಿ ಅಂತ ಹೇಳಿದ್ವಿ. ಆ ವ್ಯಕ್ತಿ ಬರ್ತೀನಿ ಅಂತ ಹೋದವರು ಆ ಕಡೆ ಹೋಗ್ಬಿಟ್ಟಿದ್ರು. ನಂತರ ಗೊತ್ತಾಯಿತು ಲೋಕಾಯುಕ್ತಗೆ ಅವರು ದೂರು ನೀಡಿದ್ದಾರೆ ಅಂಥೇಳಿ. ಆ ದೂರು ನಂಬರು 10436/23 ಅಂತ. ಇಲ್ಲಿ 13/3/2023 ಅವರು ದೂರನ್ನು ಸಲ್ಲಿಸಿದರು. ನಂತರ ಕೆಲವೊಂದು ವಿಷಯಗಳನ್ನು ನಮ್ಮ ಜೊತೆಗೆ ಅವರು ಹಂಚಿಕೊಂಡಿದ್ದಾರೆ, ನಿಮಗೆ ಕೇಳಿಸ್ತೀನಿ. ಅದಕ್ಕಿಂತ ಮುಂಚೆ ಅವರು ದೂರಿನ ಏನು ಕಾಪಿ ಇದಾವಲ್ಲ, ನಿಮಗೆ ಗರುಡ ಸ್ಕ್ರೀನ್ ಮೇಲೆ ತೋರಿಸ್ತದೆ. ಅವರ ಅಹವಾಲು ಏನಿದೆಯಲ್ಲ, ಈ ಧಾರವಾಡದ ಅರಣ್ಯ ಇಲಾಖೆಯಲ್ಲಿ ಎಲ್ಲರ ಮಿಲಾಪಿ ಕುಸ್ತಿ. ಇಲ್ಲಿ ಒಬ್ಬರನ್ನ ಬಚಾವ್ ಮಾಡಲಿಕ್ಕೆ ಒಬ್ಬರು. ಅಂದರೆ ಅವ್ರ ಹೇಳಿಕೆ ಹೆಂಗೆ ಅಂದರೆ, ಅರಣ್ಯದಲ್ಲಿ ಯಾರು ಮಾತಾಡಂಗಿಲ್ಲ, ಪ್ರಾಣಿಗಳಿಗೆ ಮಾತು ಬರಲ್ಲ, ಗಿಡಗಳು ಮಾತಾಡಲ್ಲ, ಅಲುಗಾಡ್ತವೆ, ಇವ್ರು ಮಾಡಿದ್ದೇ ಖರೆ ಅನ್ನೋ ಅರ್ಥದಲ್ಲಿ ಇವರು ಹೇಳಿದರು. ಅವರು ಪಂಚಾಯಿತಿಯ ಒಬ್ಬ ಪ್ರಮುಖ ರೂವಾರಿ ಕೂಡ, ಮನಗುಂಡಿಯ ಪಂಚಾಯಿತಿಯಲ್ಲಿ. ಧಾರವಾಡದ ಸಾಮಾಜಿಕ ಅರಣ್ಯ ವಲಯದಲ್ಲಿ ಅಂದರೆ ಸೋಷಿಯಲ್ ಫಾರೆಸ್ಟ್ನಲ್ಲಿ ಭಾರಿ ಪ್ರಮಾಣದ ಭ್ರಷ್ಟಾಚಾರ, ಲಕ್ಷಗಟ್ಟಲೆ ಸ್ವಾಹ ಆಗಿಬಿಟ್ಟಿದೆ ಅಂತ ಅವ್ರು ಹೇಳ್ತಾರೆ. ಇದರ ಕುರಿತು ನಾನು ಭ್ರಷ್ಟಾಚಾರದಲ್ಲಿ ವಿಠಲ್ ಜೋನಿ ಭಾಗಿಯಾಗಿದ್ದಾರೆ, ಬೊಕ್ಕಸಕ್ಕೆ ನಷ್ಟ ಮಾಡಿದ್ದಾರೆ ಅಂಥೇಳಿ ಅದನ್ನು ವಾಪಸ್ ತುಂಬಿಸ್ಕೊಳ್ಳಿ ಅಂಥೇಳಿ ದೂರು ನೀಡಿದ್ರಿ ಅಂಥೇಳಿ. ವೀಕ್ಷಕರೇ ಹೇಳ್ತಾರಲ್ಲ, ಬೂಮ್ರಾಂಗ್ ಅಂತ ಹೇಳ್ತಾರೆ, ಹಿಂಗೆ ಒಗೆದಿದ್ದು ಮತ್ತೆ ವಾಪಸ್ ಬರ್ತದೆ. ಸಮಸ್ಯೆ ಶುರುವಾದಾಗ ಒಂದ್ಸತಿ ಹಿಂಗೆ ಆಗ್ತವೆ. ಮೊನ್ನೆ ಒಂದು ಎಪಿಸೋಡ್ ಹಾಕಿದ್ರಿ, ಈಗ ಈ ಜೋನಿಯೇ ಸಸ್ಪೆಂಡ್ ಆಗಿದೆ. ಮೊನ್ನೆ ಒಂದು ಅವರ ಹಿರಿಯ ಅಧಿಕಾರಿಗಳ ಮೇಲೆ ಏನೋ ಪಿತೂರು ಮಾಡ್ಲಿಕ್ಕೆ ಹೋಗಿದ್ದಾರೆ ಅಂಥೇಳಿ ಒಂದು ಹೊರಿ ನಾವೇ ಓದಿದ್ವಿ, ನೀವು ನೋಡಿದ್ರಿ. ಅದಾದಮೇಲೆ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಈಗ ಜೋನಿ ಅವರು ತಮ್ಮ ಸಮರ್ಥನೆಗೆ ಏನೇನು ಹುಡುಕಬೇಕು ಹುಡುಕ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದಾಗಲಿ, ಯಾಕಂದರೆ ನಾವು ಹೇಳೋದು ಸುದ್ದಿ ಅಷ್ಟೇ, ಸತ್ಯಮೇವ ಜಯತೆ ಅಂತ ಹೇಳ್ತೇನೆ. ಏನಾಯಿತು ಅಂತ ಕೇಳಿದಾಗ ಈ ಶಿವಲಿಂಗಪ್ಪ ಕೊಳವಿ ಅವರು ಹೇಳ್ತಾರೆ, ಇಲ್ಲಿ ನರೇಗಾ ಕಾಮಗಾರಿಯಲ್ಲಿ ಯೋಜನೆ ಒಳಗೆ ಇಲಾಖೆ ಅಲ್ಲಿ ನರ್ಸರಿ ಕಾಮಗಾರಿಗಳಲ್ಲಿ ಈ ಅರಣ್ಯ ರಕ್ಷಕ ಜೋನಿ ಅವರ ವ್ಯಾಪ್ತಿಗೆ ಏನು ಬರ್ತದಲ್ಲ, ಕೋಗಿಲಿಗೇರಿ ಅಂತೇಳಿ, ಅಲ್ಲಿ ಸಸ್ಯ ಪಾಲನೆ ಅಂದರೆ ಆ ಪ್ಲಾಂಟೇಶನ್ ಇದರಲ್ಲಿ ಏನಿದೆಯಲ್ಲ, ಅಲ್ಲಿ ಸಸಿಗಳನ್ನು ರೈತರಿಗೆ ಉಚಿತವಾಗಿ ಕೊಡದೆ ಬೇಕಾಬಿಟ್ಟಿ ದುಡ್ಡು ತಗೊಂಡು ಕೊಟ್ಟಿದ್ದಾರೆ. ಒಂದು ಗೊಬ್ಬರ ಮಣ್ಣು ಒಳ್ಳೆಯ ಮಣ್ಣಲ್ಲ ಅದು, ಅಂದರೆ ಎಲ್ಲ ಪ್ರತಿ ಸ್ಟೇಜ್ನಲ್ಲಿ ಅಲ್ಲಿ ಅವ್ಯವಹಾರ ಆಗಿದೆ ಅಂತ ಹೇಳ್ತಾರೆ. ಹಾಗೆ ಮುಳ್ಳು ತಂತಿ ಏನೂ ಕಟ್ತಾ ಇಲ್ಲ, ಅಲ್ಲಿ ನಿರ್ವಹಣೆ ಮಾಡಿಲ್ಲ, ಎಲ್ಲ ಕಾಮಗಾರಿ ಮಾಡಿಸಿದ್ದೇನೆ ಅಂತ ಸುಳ್ಳು ಹೇಳಿ ಬೋಗಸ್ NMR ತೆಗೆದುಕೊಟ್ಟಿರ್ತಾರೆ. ಅಂದರೆ NMRಗಳನ್ನು ಬೋಗಸ್ ಮಾಡಿದ್ದಾರೆ. ನಾವು ಅದನ್ನು ಕೇಳ್ತಾ ಹೋದ್ವಿ, ಯಾಕಂದರೆ ಅವ್ರಿಗೆ ಏನು ಹೇಳಿದ್ದನ್ನು ನಾವು ಯಥಾವತ್ತಾಗಿ ತೋರಿಸೋಣಂತೆ. ಈ ಭ್ರಷ್ಟಾಚಾರದಲ್ಲಿ ಇಲಾಖೆಯವರ ಗಮನಕ್ಕೆ, ಇದು ನಿಮಗೆ ಗಮನ ಇರಲಿ, ಇಲಾಖೆಯವರ ಗಮನಕ್ಕೆ ನಾನು ತಂದಿದ್ದೆ, ಮೌಖಿಕವಾಗಿ ತಗೊಂಡು ಬಂದಿದ್ದೆ. ವಿಠಲ್ ಜೋನಿ ಅವರು ಪವರ್ಫುಲ್ ಪರ್ಸನ್ ಅಂತ ಹೇಳ್ತಾರೆ. ಅರಣ್ಯ ರಕ್ಷಕರ ಇವರು ರಾಜ್ಯಾಧ್ಯಕ್ಷರು, ಅವ್ರದ್ದೊಂದು ಸಂಘದ ರಾಜ್ಯಾಧ್ಯಕ್ಷರಿದ್ದಾರೆ. ಹೀಗಾಗಿ ತನಗಿಂತ ಮೇಲಾಧಿಕಾರಿಗಳಿಗೆ ಯಾವುದೇ ಕಿಮ್ಮತ್ತು ಕೊಡಲ್ಲ. ಹಾಗೆ ಪಂಚಾಯಿತಿ ಯಾವುದೋ ಊರಿನಲ್ಲಿ ಪಂಚಾಯಿತಿ ಇದ್ದರೆ ಸದಸ್ಯರಿಗೆ, ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಯಾರಿಗೂ ಕ್ಯಾರೆ ಅನ್ನಲ್ಲ ಅವರು. ಹಾಗೆ ಇಲ್ಲಿ ಸಾರ್ವಜನಿಕರಿಗೆ ಪಂಚಾಯಿತಿಗೆ ಹೇಳಿದ್ರಲ್ಲ, ಯಾರಿಗೂ ಅವರು ಸೊಪ್ಪು ಹಾಕಲ್ಲ, ಸಲಾಮ್ ಹೊಡೆಯಲ್ಲ. ಸಲಾಮ್ ಹೊಡಿಲೇಬೇಕು ಅಂತ ಏನಿಲ್ಲ, ಆದರೆ ಕೆಲಸದ ವಿಚಾರದಲ್ಲಿ ಹಂಗಾಗಬಾರ್ದು ಅಂತ ಅವ್ರು ಹೇಳ್ತಾರೆ. ಇಲ್ಲಿ ನರೇಗಾ ಕಾಮಗಾರಿಗಳಲ್ಲಿ ಸ್ಥಳೀಯರನ್ನು ಕರ್ಕೊಂಬರ್ಬೇಕು, ಯಾಕಂದರೆ ಅವ್ರಿಗೆ ಫಿಕ್ಸ್ ಆಗಿ ಒಂದು ಕೂಲಿ ಸಿಗಲಿ ಅಂಥೇಳಿ. ಆದರೆ ಬೇರೆ ಬೇರೆ ಊರಿಂದ, ಬೇರೆ ಬೇರೆ ಜಿಲ್ಲೆಗಳಿಂದ ಕರ್ಕೊಂಬರ್ತಾರೆ, ಫೋಟೋ ಹೊಡಿಸ್ತಾರೆ. ಅದೇ ಫೋಟೋಗಳನ್ನು ಬೇರೆ ಬೇರೆ ಕಾಮಗಾರಿಗಳಲ್ಲಿ ಕಟ್ ಆ್ಯಂಡ್ ಪೇಸ್ಟ್ ಅನ್ನಾಗಿ ತೋರಿಸ್ಬಿಡ್ತಾರೆ. ಅಂದರೆ ಒಂದು ಅವ್ರು ಹೇಳೋದು ನಿಮಗೆ,
2,300 ರೂಪಾಯಿ ಕೂಲಿ ಬರಬೇಕು ಒಬ್ಬರಿಗೆ ಅಂತ ತಿಳ್ಕೊಳ್ಳಿ. ವಾರಕ್ಕೆ ಯಾರನ್ನೋ ಕರ್ಕೊಂಬರ್ತಾರೆ, ಅವ್ರ ಅಕೌಂಟಿಗೆ ಹಾಕ್ಸೋದು, ಅವ್ರ ಅಕೌಂಟ್ನಿಂದ 2,300 ತಗೊಳೋದು, ಅವರಿಗೆ ಬರೀ 200 ರೂಪಾಯಿ ಕೊಟ್ಟು ಕಳಿಸ್ಬಿಡೋದು. ಅವರು ಕೆಲಸ ಮಾಡಲ್ಲ, ಹೇಳ್ತಾರಲ್ಲ ಓಡೋನ್ ಲಂಗಾಟಿ ಕೊಸ್ಕೊಂಡ್ರೆ ಲಾಭ ಅಂತ ಹೇಳಿ, ಹಾಗೆ ಬರೋ 200 ರೂಪಾಯಿ ಏನು ಹೊತ್ತು ನಮ್ಮ ಬ್ಯಾಂಕ್ನಿಂದ ತೆಗೆಸ್ಕೊಟ್ಬಿಡೋದಪ್ಪ. ಈ ರೀತಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ತನಿಖೆ ಆಗಬೇಕು. ನಾನು ಪ್ರತಿಯೊಂದು ದಾಖಲೆ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಕೆಲವೊಂದು ದಾಖಲೆ ನಮಗೆ ಕೂಡ ಕೊಟ್ಟಿದ್ದಾರೆ. ಈ ಬೇರೆ ಬೇರೆ ಜಿಲ್ಲೆಗಳಿಂದ ಕರ್ಕೊಂಡ್ಬಂದಾಗ ಇಲ್ಲಿ 2,300 ಬದಲು 200 ಕೊಡ್ತಾರೆ. ಇವರು ಖುಷಿ, ತಗೊಂಡವರು ಖುಷಿ. ಹಾಗೆ ಇಲ್ಲಿ NMR ಅದೇ ತೆಗೆದಿದ್ದಾರೆ. ವರ್ಕ್ ಸರಿ ಮಾಡಲ್ಲ, ಆದರೂ ಕೂಡ ಹಂಗೆ ಮಾಡ್ತಾರೆ. ನಂತರ JCBC ಅವೆಲ್ಲ ಹಚ್ಚಿಸಿ ಏನೋ ಒಂದು ಕೆಲಸ ಮಾಡ್ಕೊಂಡ್ಬಿಡ್ತಾರೆ. ಕೇಳೋರು ಯಾರು ಇಲ್ಲಿ? ಹಾಗೆ ತಿಂಗಳದ 10 ದಿವಸದಲ್ಲಿ ಬೆಂಗಳೂರಿನಲ್ಲೇ ಇರ್ತಾರೆ. ಜಿಲ್ಲೆಯಿಂದ ಹೊರಗೆ ಹೋಗೋ ಮುಂದೆ ಯಾರ್ದು ಪರ್ಮಿಷನ್ ಕೇಳಲ್ಲ, ಅವ್ರನ್ನ ಯಾರು ಮಾತಾಡ್ಸಂಗಿಲ್ಲ. ಯಾಕಂದರೆ ಎಲ್ಲರೂ ಇಲ್ಲಿ ಹಿರಿಯರು ಮೌನಿ ಬಾಬಾಗಳು ಅನ್ನೋದ್ರಲ್ಲಿ ಹೇಳ್ತಾರೆ. ಯಾಕಂದ್ರೆ ಹೇಳ್ತಾರಲ್ಲ, ನಾನು ರಾಜ್ಯಾಧ್ಯಕ್ಷ ಅಂದ್ಬಿಟ್ರೆ ಓಲ್ಬಿಡಪ್ಪ ಯಾಕಪ್ಪ ಹೋಗ ಇರುವೆ ಪ್ಯಾಂಟ್ನ ಬಿಟ್ಕೊಳೋದು ಅನ್ನೋ ಅರ್ಥದಲ್ಲಿ ಎಲ್ಲರೂ ಮಾಡ್ತಾರೆ ಅಂಥೇಳಿ ಕೊಳವಿಯವರು ಹೇಳ್ತಾ ಇದ್ದಾರೆ. ಜಿಲ್ಲೆ ಬಿಟ್ಟು ಹೋಗೋವಾಗ ಅಂದರೆ ಒಂದು ಡೈರಿ ಬರೀಬೇಕು, ಏನಾದರೂ ಇದ್ರೆ ಬರೀಬೇಕು. ಅದು ಯಾವುದೂ ಮಾಡಲ್ಲ ಅವರು. ಮನೆಯಲ್ಲೇ ಕುತ್ಕೊಂಡು ನಾನು ಡ್ಯೂಟಿ ಮಾಡೀನಿ ಅಂತ ಡೈರಿ ಬರೆದ್ರು ಕೇಳಂಗಿಲ್ಲ. ಒಟ್ಟಾರೆ ಅವ್ರನ್ನ ಕೇಳೋರಿಲ್ಲ, ಹೇಳೋರಿಲ್ಲ ಅಂಥೇಳಿ. ಅದೇ ಆಶ್ಚರ್ಯ ಆಯ್ತು ಸರ್, ನಿಮ್ಮ ನ್ಯೂಸ್ ನೋಡಿದ ಮೇಲೆ ಗೊತ್ತಾಯ್ತು, ಇದೇ ವ್ಯಕ್ತಿ ಸಸ್ಪೆಂಡ್ ಆಗ್ಬಿಟ್ರ. ಅವರು ಹಿಂಗೆ ಹೊಯ್ಕೊತಾ ಇದ್ರು. ಹೊಯ್ಕೊಂಡಿದ್ದಾರೆ ವೀಕ್ಷಕರೇ. ಹಬ್ಬ ಏನು ಖುಷಿ ಆಯಿತು ಅಂತ ಹೊಯ್ಕೊಂಡ್ರೆ ಅಲ್ಲ, ಯಾರೋ ಒಬ್ಬರು ತಡೆಬಿಟ್ರಲ್ಲ, ಅವ್ರನ್ನ ಸಸ್ಪೆಂಡ್ ಮಾಡಿದ್ರಲ್ಲ, ವಿಚಿತ್ರ ಅನಿಸ್ತು. ಇಂಥ ವಿಚಿತ್ರಗಳು ಧಾರವಾಡದ ಅರಣ್ಯ ಇಲಾಖೆಯಲ್ಲಿ ಆಗ್ತವೆ. ಅದರ ಬಗ್ಗೆ ಗರುಡ ತನ್ನ ನೋಟವನ್ನು ಬಿಟ್ಟಿದೆ. ಇಲ್ಲಿ ಯಾರೋ ಒಬ್ಬರು ಬಿದ್ದರು, ಗೂಳಿ ಬಿದ್ದ ತಕ್ಷಣ ಆಳಿಗೆ ಒಂದೊಂದು ಕಲ್ಲು ಒಗಿತಾರೆ ಅಂತ ಹೇಳ್ತಾರಲ್ಲ, ಹಂಗಿಲ್ಲ. ಆ ಕಲ್ಲು ಒಗೆಯೋರ ಕೈಯಲ್ಲಿ ಕೂಡ ಆ ಕಲ್ಲು ಏನು ಹಿಡ್ಕೊಂಡಿದ್ದಾರಲ್ಲ ಅವರ ಬಗ್ಗೆ ಕೂಡ ನಿಮಗೆ ತೋರಿಸ್ತೀನಿ. ನಮ್ಮ ಬಳಿ ಇಷ್ಟಿಷ್ಟು ದಾಖಲೆಗಳು ಇದ್ದಾವೆ. ಭಾಗ 1, 2 ನೀವು ಗೊತ್ತಿರಬೇಕು. KIDB ಸಮುದ್ರ ಮಂಥನ 25-26 ಆಯಿತು. ಹೆಂಗಿತ್ತು ನಿಮಗೆ ಗೊತ್ತಿದೆ ವೀಕ್ಷಕ ಪ್ರಭುಗಳಿಗೆ. ಈಗ ಅರಣ್ಯ ಮಂಥನ ಅಂತಲೇ ತೊಗೊಂಡ್ಬಿಡ್ತೀನಿ. ಇದು ಭಾಗ 1 ಅಂತ ತಗೊಳ್ಳಿ. ಕಂಟಿನ್ಯೂಸ್ ಆಗಿ ನಾವು ಹಾರಾಡ್ತಾನೆ ಇರ್ತೀವಿ. ಇಲ್ಲಿ ಪ್ರಯಾಣ ಮಾಡಿದ್ದು ಅದು ಆಗಲಿಲ್ಲ, ಸರಿ ಆಗಿಲ್ಲ. ನಂತರ ಇಲ್ಲಿ ಡೈರಿ ಬರಿಬೇಕಂದ್ರೂ ಇಲ್ಲ, ಏನು ಮಾಡಿದ್ದು ಕೂಡ ಇಲ್ಲಿ ಅವ್ರನ್ನ ಯಾರು ಕೇಳಂಗಿಲ್ಲಲ್ಲ ಸ್ವಾಮಿ. ಹಿಂಗೆ ಯಾಕೆ? ಈಗ ನೀವು ಸತ್ಯ ತೋರಿಸ್ತೀರಿ, ನೀವು ಇರೋದನ್ನು ಹೇಳ್ತೀರಿ, ಕಡೆಗೆ ನಿಮ್ಮ ಚಾನಲ್ನಲ್ಲೇ ಅದು ರಿಪೋರ್ಟ್ ಬಂದಿರೋದ್ರಿಂದ, ಆ ವಿಡಿಯೋ ಬಂದಿರೋದ್ರಿಂದ, ನಂತರ ಈ ಸುದ್ದಿ ಬಂದ ಮೇಲೆ ನನಗೆ ಈಗ ಧೈರ್ಯ ಬಂದಿದೆ, ನಾನು ಬಂದಿದ್ದೀನಿ ಅಂತ ಹೇಳಿ ಅವರು ನಮ್ಮ ಜೊತೆ ಮಾತಾಡಿದ್ದಾರೆ. ಇದು ಭಾಗ 1 ಆಯಿತು ಅವ್ರ ಬಗ್ಗೆ. ನಂತರ ಇನ್ನೂ ಕೆಲವೊಂದು ಸತ್ಯಗಳನ್ನು, ಕಾಡಿನ ರಹಸ್ಯಗಳನ್ನು ನಿಮ್ಮ ಮುಂದೆ ತಗೊಂಡು ಬರ್ತೀನಿ ವೀಕ್ಷಕರೇ. ಇಲ್ಲಿ ಅರಣ್ಯ ಇಲಾಖೆಯಲ್ಲಿ ಚಾರ್ಜ್ ಶೀಟ್ಗಳು ಆಗೋದಿಲ್ಲ. ಹಾವುಗಳು, ಹಾವಿನ ವಿಷ, ಅದನ್ನು ಒಂದು ಕೇಸ್ ಆಗಿತ್ತು. ಅದಕ್ಕೆ 1-2 ತಿಂಗಳು ಅದ್ರ ಲೈಫ್ ಇರ್ತದೆ ವಿಷ. ಇಲ್ಲಾಂದ್ರೆ ಅದು ಬೆಲ್ಲದ ಪಾಕ ಅನ್ಕೊಳ್ರಿ, ಅದು ಏನಾಗೋದಿಲ್ಲ. ಅಂದರೆ ಟೈಮ್ ಕಿಲ್ಲಿಂಗ್ ಪ್ರೋಸೆಸ್. ನಂತರ ಇಲ್ಲಿ ಸ್ಟೇಷನ್ನಲ್ಲಿ ಯಾವ ಕೇಸ್ ಆಗಲ್ಲ, ಇವ್ರದೇ ಆದ ಒಂದು ರೀತಿಯಲ್ಲಿ ಕೇಸ್ ಮಾಡ್ಕೊಂಡು ಹೋಗ್ತಾರೆ. ಇವರು ಮಾಡೋರು ಅವರೇ, ಬಿಡಿಸೋರು ಅವರೇ, ಕಡೆಗೆ ಕ್ಲೋಸ್ ಮಾಡೋರು ಅವರೇ. ಗೊತ್ತಾಯ್ತಲ್ಲ, ಕ್ಲೋಸ್ ಮಾಡೋರೇ ಅವರು. ಇಲ್ಲಿ ಹಿಂಗಾದರೆ ಯಾರನ್ನು ಯಾರು ಕಾಯಬೇಕು, ಅರಣ್ಯನನ್ನು ಯಾರು ಕಾಯಬೇಕು? ಹಾಗೆ ಇಲ್ಲಿ ನಾವು ಖಂಡ್ರೆ ಸಾಹೇಬ್ರಿಗೆ ಹೇಳ್ತೇವೆ, ನೀವು ಹುಲಿ ಹಿಂದೆ ಅಲ್ಲಿ ಹುಲಿ ನೋಡ್ತಾ ನೋಡ್ತಾ ಖುಷಿ ಪಡ್ತಿರಲ್ಲ, ಕೆಲವೊಂದು ತೋಳುಗಳನ್ನು ನೀವು ಓಡಿಸ್ತಾ ಇದ್ದೀರಾ. ಸರ್ಕಾರಿ ಇಲಾಖೆಯ ಸರ್ಕಾರದ ಬೊಕ್ಕಸಕ್ಕೆ ಹಾನಿ ಆಗ್ತಾ ಇದೆ ಅಂದಾಗ ನೀವು ಅಲ್ಲಿ ಕೂತ್ಕೊಂಡು ಹುಲಿ ನೋಡೋ ಬದಲು ಆ ಹುಲಿ ಹೇಳ್ತದೆ ಅಂತ ಹೇಳಿ ನಾವೇ ಹಾಕಿದ್ದೀವಿ ಗೊತ್ತು. ಮಂತ್ರಿಗಳು ನೀವು, ಸಚಿವರು ನೀವು, ಅರಣ್ಯದ ರಾಜ ನಾನು, ನನ್ನ ಮುಂದೆ ನೀವೇ ಅನ್ನೋ ರೀತಿಯಲ್ಲಿ ಹುಲಿ ಹೋಗ್ತಾ ಇರೋದೇ ಒಂದು ಚಿತ್ರ ನೋಡ್ಬೋದು. ಯಾಕಂದರೆ ಇಲ್ಲಿ ಅವು ಯಾರನ್ನೂ ತಡವಂಗಿಲ್ಲ, ಅವಕ್ಕೆ ಲಂಚ ಬೇಕಾಗಿಲ್ಲ, ಮಂಚ ಬೇಕಾಗಿಲ್ಲ, ಹಣ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಹಸಿವಾದಾಗ ಬೇಟೆಯಾಡಿ ತಿಂದುಬಿಡ್ತವೆ. ಮನುಷ್ಯ ಮಾತ್ರ ಹಸ್ದಿರ್ಲಿ ಬಿಡಲಿ ಆಸ್ತಿಗೋಸ್ಕರ ಎಲ್ಲ ಬೇಟೆಯಾಡ್ತಾರೆ. ಇದು ಸತ್ಯ. ಇವೆಲ್ಲ ತಲೆಗಿಟ್ಕೊಂಡು ನಾನು ಹೇಳೋದು ಈಗ ಭಾಗ 1ರಲ್ಲಿ ಇಷ್ಟು. ಹಾಗೆ ಈಗ ಅವರು ಶಿವಲಿಂಗಪ್ಪ ಅವರು ಏನು ಹೇಳ್ತಾರೆ ಅಂತ ಹೇಳಿ ನಿಮಗೆ ತೋರಿಸ್ತೀವಿ, ಬನ್ನಿ. ನಂತರ ನಮ್ಮ ಜೊತೆ
ಈ ಕಂಟಿನ್ಯೂಡ್ ಎಪಿಸೋಡ್ನಲ್ಲಿ ನೀವಿರಿ, ಹಿರಿಯ ಅಧಿಕಾರಿಗಳವರೆಗೂ ಹಾರಾಡ್ತೀವಿ. ನಮಸ್ಕಾರ. ನಮಸ್ಕಾರ. ಗರುಡ್ ಟಿವಿ ಸರ್ ನಿಮ್ದು? ಹೌದೌದ್ರಿ ಸರ, ನಾವು ನಿಮ್ದೊಂದು ಮೊನ್ನೆ ಜೋನಿ ನೋಡಿನ್ರಿ, ನಾವೊಂದು ಲೋಕಾಯುಕ್ತ ಆಫೀಸ್ಗೆ ಕೇಸ್ ಹಾಕಿನಿ ಸರ. ಯಾವ್ದು ಜೋನಿ ಅವ್ರದ? ಹ್ಞೂ ರೀ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾಡಿದ್ದಕ್ರಿ ನಾವು ಕೇಸ್ ಹಾಕಿನ್ರಿ 2019 ರೀ. ಅವ್ರು ಈಗ ಸ್ಟಾರ್ಟ್ ಆಗೈತ್ರಿ ಸರ್, ಕೆಲಸ ಮುಗಿತದ. ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೋದ್ರ ಅಲ್ಲಿ ಮಾಡ್ತಾರ, ಅಲ್ಲಿ ಹೋಗಿ ಇಲ್ಲಿ ಹೋಗ ಅಲ್ಲಿ ಇಲ್ಲಿ ಅನ್ನತಾರ್ರಿ ಸರ್ ಅವ್ರ. ಏನಾಗಿತ್ತು ಸಮಸ್ಯೆ? ತಮ್ಮ ಹೆಸರು ಏನಂದ್ರಲ್ಲ? ಶಿವಲಿಂಗಪ್ಪ ಅಂತ ಹೇಳಿದ್ರಲ್ಲ? ಶಿವಲಿಂಗಪ್ಪ ರಾಯಪ್ಪ ಕೊಳಿವರಿ ಸರ್. ಕೊಳಿವರ. ಈಗ ಏನಾಗಿತ್ತು ಸಮಸ್ಯೆ? ಏನಾಗಿತ್ರಿ? ಏನಿಲ್ರಿ, ಲೇಬರ್ ಮ್ಯಾಗ ರೊಕ್ಕ ತೆಗಿದ್ರಿ. ಒಂದ್ ಕೋಟಿ ರೂಪಾಯಿ ಕೆಲ್ಸ ಇದ್ರ ಅಷ್ಟ ಒಂದ್ 20 ಲಕ್ಷ ಅಷ್ಟ ಕೆಲಸ ಮಾಡಿಸಿದ್ರು. ಒಂದ್ 80 ಲಕ್ಷ ಹೊಡಿದ್ರಿ. 20 ಲಕ್ಷ ಕೆಲಸ ನಮ್ಮೂರಿ ಬಂತ್ರಿ ಒಂದಿಲ್ಲಿ. ಅದ್ರಾಗ ಬರೀ ಅಂದ್ರೆ ಮನಗುಂಡಿನ? ಹಾ, ಮನಗುಂಡಿ ಸರ್. ಮನಗುಂಡಿ ಸರ್. ಓಕೆ ಓಕೆ ಓಕೆ. ಮನಗುಂಡಿ ಸರ್. ಲೇಬರ್ ಮ್ಯಾಗ 200 ರೂಪಾಯಿ ಕೊಡುದ್ರಿ. ಉಳಿದ ರೊಕ್ಕ ತೆಗಿಸ್ಬಿಡುದ್ರಿ ರೊಕ್ಕವನ್ನ. ಎಲ್ಲಾ ಊರಾಗ ಹಂಗ ಮಾಡ್ಯಾನ ಸರ್ ಅವ. ಅಷ್ಟೇ ತರ. ಟ್ರಂಚ್ ತೆಗ್ಸಿಲ್ಲ, ಒಳ್ಳೆ ಕಂಟಿ ಕಟ್ಟಿಲ್ಲ, ನೀರ್ ಹಾಕಿಲ್ಲ ಸರ್ ಬೇಸಿಗೆ ಒಳಗ. ಏನ್ ಮಾಡ್ಲಿ ಸರ್, ನಾವು ಲೋಕಾಯುಕ್ತಗೆ 2019 ಹಾಕಿಲ್ ಸರ್. ಇಲ್ಲಿ ಮಟ್ಟ ಆದ್ರೂ ಇದಾಗಿರ್ಕಲ್ರಿ. ಈಗ ನೋಟಿಸ್ ಬರತ್ತ ಸರ್ ಮನೆಗೆ. ಈಗ 2023 ಒಂದ್ ಹಾಕಿದ್ರಲ್ಲ, ನನ್ ಕಡೆ ಕಾಪಿ ಬಂತು. ಅದು 10436 ಅಂತ ಹೇಳಿ ಸರ್. ನಿಮ್ಗೆ ವಾಟ್ಸ್ಆಪ್ ಮಾಡಿ ಸರ್. ನಿಮ್ಗೆ ಮಾಹಿತಿ ಬರೋದಕ್ಕ ಮೀಡಿಯಾಕ ವಾಟ್ಸ್ಆಪ್ ಮಾಡಿ ಸರ್ ನಾನು. ಅದೇ ನೋಡಿದೆ ನಾನು. ಈಗ 10436 ಅಂತ ಹೇಳಿ ನಿಮ್ಮ ಇದಿದೆ, ನೀವು ಕಂಪ್ಲೇಂಟ್ ಅಂತ ಹೇಳಿ. ಹೌದು ಸರ್. ಹೌದು ಸರ್. ಶಿವಲಿಂಗಪ್ಪ ರಾಯಪ್ಪ ಕೊಳಿವಿ. ಹಾ ಸರ್. ಹೌದು ಸರ್. ಹೌದು ಸರ್. ಇದು ಯಾವ ಊರು? ಅಲ್ಲ, ಮನಗುಂಡಿ, ಧಾರವಾಡ ತಾಲೂಕು. ಹೌದಾ? ಹ್ಞೂನ್ರಿ. ಇಲ್ಲಿ ಏನಾಗಿತ್ತು? ಇದು ನರೇಗಾ ಕಾಮಗಾರಿಯಲ್ಲಿ ಅಕ್ರಮ ಬ್ರಹ್ಮಾಂಡ ಎಲ್ಲ ನಿಗದಿ ಒಳಗಾತು, ಮುಮ್ಮಗಿಟ್ಟೆ ಆತು, ಮನಗುಂಡಿ ಆತು, ಮನ್ಸೂರ್ ಆತು, ಬೆಳಿಗ್ಗೆ ಒಳಗ್ ಸರ. ಎಲ್ಲ ಊರಿಗೂ ಎಲ್ಲ ಮೇಲೆ ಲೇಬರ್ಗೆ 500 ರೂಪಾಯಿ ಹಾಕಿ ರೊಕ್ಕ ತಗೋಬಾರ್ದು. ಅವ್ರು ದುಡಿಯಾಕ ಕೆಲಸ ಕೊಡ್ಬೇಕು ಸರ್. ಅವ್ರಿಗೆ ಪಾಪ ದುಡಿಯಾಕ ಕೆಲಸನ ಕೊಟ್ಟಿಲ್ರಿ ಅವ್ರು. ರಾತ್ರಿ ಜೆಸಿ ಪಚ್ಚೋದು, ಕೆಲಸ ಅಲ್ಲಾರ್ದ ಬಿಲ್ ತೆಗೆದು. ಅಂದ್ರೆ ಈಗ ಏನಾಗ್ತಿತ್ತು, ಒಂದು ಈ ವಾರದ ಪಗಾರದಾಗ ಅವ್ರು ಹೋಗ್ಲಾರ್ದು ಅವ್ರಿಗೆ ಪಗಾರ 200 ರೂಪಾಯಿ ಹಾಕಿದಂಗ್ ಮಾಡಿದ್ರೆ ಮುಗಿದೋಯ್ತು. 200 ರೂಪಾಯಿ ಅಷ್ಟು ಹಾಕುದ್ರಿ. ಅಂದ್ರೆ ವಾರಕ್ಕೆ 200 ರೂಪಾಯಿ ಕೊಡೋದು, ತೆಗೆದು ಕೊಡೋದಕ್ಕೆ. ಈಗ ವಾರಕ್ಕೆ ಅವ್ರಿಗೆ ದುಡ್ದಿದ್ರೆ ಎಷ್ಟು ಬರ್ತಿತ್ತು ಶಿವಲಿಂಗಪ್ಪ ಅವ್ರೆ? 2300 ಬರುತ್ತೆ ಸರ್. 2300 ಒಳಗೆ 200 ರೂಪಾಯಿ ಕೊಟ್ಟು 2100 ರೂಪಾಯಿ ಜೋಬ್ನಾಗ ಹಾಕೊಂಡ್ಬಿಡೋದ? ಹ್ಞೂ ಸರ್. ಹೌದು ಸರ್. ಹೌದು. ಹಿಂಗೆ ಎಷ್ಟಾಗಿದ್ರಿ ಅಂದಾಜು? ಭಾಳ ಸರ್. ನಮ್ಮ ಧಾರವಾಡ ಎಷ್ಟು ಪಂಚಾಯತ್ ಅಲ್ಲ ಸರ್, ಅವ್ನು ಇರಕ್ ಬರುವ ಎಷ್ಟು ಪಂಚಾಯತ್ ಹಂಗ ಸರ್ ಅವ. ಎಲ್ಲ ಪಂಚಾಯತಿ ಒಳಗೆ ಈಗ ಪಂಚಾಯತ್ ಬರಲ್ರಿ ಅದ. ಧಾರವಾಡ ಎಷ್ಟು 5 ಪಂಚಾಯತ್ನ 6 ಪಂಚಾಯತಿ ಅದನ್ರಿ ಇದಕ್ಕೆ ಹಳ್ಳಿಗಳಿಗೆ. ಆಕ್ಚುಲಿ ಸಸಿ ನಡದ ಏನು? ಫಾರೆಸ್ಟ್, ಸೋಷಿಯಲ್ ಫಾರೆಸ್ಟ್ ಸಸಿ ನಡು ಸರ್. ಸಸಿ ಟ್ರಂಚ್ ಕಡಿದು ಸಸಿ ನಡು ಸರ್. ಅಲ್ಲ, ಅಷ್ಟು ಸಸಿಗಳು ನೆಟ್ಟಿದಾರ? ಅಲ್ಲಿ ಗೋಲ್ಮಾಲ್ ಆಗಿದೆಯಾ ಹೆಂಗೆ? ಇಲ್ಲ ಸರ್. ಅಂದ್ರೆ ಒಂದು 500 ಹಚ್ಚಿದ್ರ ಒಂದ್ 1.5 ಹಚ್ಚು ಸರ್. 1.5 ಹಚ್ಚಿ ಅವನಷ್ಟ ಫೋಟೋ ಹಚ್ಚಿಸಿ ಲೇಬರ್ ನಿಲ್ಲಿಸಿ ಅವನಷ್ಟಾಗಿ ಹಚ್ಚಿಸ್ತು ಸರ್. ಹಚ್ಚಿಸ್ಕೇಲೆ ಅವ್ನು ಹೊಳ ಮಾಡದ ಫೋಟೋ ಮ್ಯಾಗನ ಬಿಲ್ ತಗೊಂಡ್ ಹೋಗ್ತಾರ. ಅವರು ಕೆಲಸ ಮಾಡೋರು ಅಲ್ಲ? ಕೆಲಸ ಮಾಡಲ್ಲ ಸರ್. ಕೆಲಸ ಅವರು ಗುದ್ಲಿ ಸಲಿಕೆ ಇಟ್ಕೊಂಡು ಫೋಟೋದಾಗ ಪೋಸ್ ಕೊಡೋರು ಅಷ್ಟೇ. ಅವ್ರಿಗೆ 200 ರೂಪಾಯಿ ವಾರಕ್ಕೆ ಪಗಾರ? ಹೌದು ಸರ್. 200 ರೂಪಾಯಿ ಕೊಟ್ಬಿಡಿದ್ರೆ. ಇದನ್ನ ನೀವು ಗೊತ್ತಿದ್ದು ಮತ್ತೆ ಮೇಲಾಧಿಕಾರಿಗಳಿಗೆ ಏನಾದ್ರು ಹೇಳಿದ್ರ? ಇಲ್ಲ ಸರ್, ಲೋಕಾಯುಕ್ತ ಆಫೀಸ್ ಇದೀನಿ ಸರ್. ನಿಮ್ಮ ಮೂಗತ್ತದ ಈಗ ನೋಡತಿ ನಾವ್ ಮಾಡಾಕತ್ತೇವ ಅಂತ ಹೇಳಿದ್ರಿ ಪಾಪ. ಅವ್ರ ಬಗ್ಗೆ ಹೇಳ್ರಿ. ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾನು ನೋಟಿಸ್ ಕಳ್ಸಿದ್ರಿ, ಬಂದ್ ಹಜಾರ್ ಅಂತೇಳಿ. ಹಿಂಗ್ ಮಾಡ್ರ ಸರ್ ಅಂತ ಹೇಳಿದೆ. ಹೇಳಿದ್ಮೇಲೆ ಮಾಡ್ತೇವೆ ಮುಂದ್ ಮಾಡ್ತೇವೆ ಅನ್ಕೊಂತ ಒಂದು 6 ಭೇಟಿಯಾಗಿದ್ರಿ ನೀವು? ಆ ಸುಬೇದಾರ್ ಅಂತ ಈ ಹೊಸ ಬಂದಾರ ಸರ್ ಅವ್ರ. ಸುಬೇದಾರ್ನ ಭೇಟಿಯಾಗಿದ್ರಿ? ಹ್ಞೂ ಹೊಸ ಬಂದಾರ ನೋಡ್ರಿ. ಒಬ್ಬರು ಫಾರೆಸ್ಟ್ ನಮ್ಮ ಹೆಸರು ಪಕ್ಕಮ್ಮ ಇದ್ದಿಲ್ರಿ, ಹೊಸ ಬಂದಾರ ಸರ್. ಅವ್ರಿಗೆ ಭೇಟಿಯಾಗಿದ್ವಿ ಸರ್. ಈಗ ಅವ್ರು ಇವ್ರನ್ನ ಭೇಟಿಯಾಗಿದ್ರ? ಪರಿಮಳ ಮೇಡಮ್ ಅವ್ರನ್ನ ಅಥವಾ ಯಾರು? ಅವ್ರೇನ್ ಸಂಬಂಧ ಬಡೋದಿಲ್ಲ? ಮೇಡಮ್ ಯಾರು ಬಿಟ್ರಿ ಸರ್? ಇನ್ನ ಭೇಟಿಯಾಗಿರ್ಕಿಲ್ಲ. ನೀವು ಭೇಟಿಯಾಗಿಲ್ಲ? ಸುಬೇದಾರ್ನ ಭೇಟಿಯಾಗಿದ್ರಿ? ಸುಬೇದಾರ್ ಅವ್ರು ಏನಂದ್ರು? ಅವರು ನಮ್ ಕಡೆ ಹೇಳಿಕೆ ತೊಗೊಂಡ್ರಿ ಎಲ್ಲ. ಇದು ದಾಖಲೆ ಇಷ್ಟ ಅದಾವನ, ಇನ್ನ ಅದಾವ ನಿಮ್ಮ ಅಂತಂದ್ರ ನೀವು ಅಷ್ಟೇ ಸರ್ ಅಂತ ಹೇಳಿದ್ದೇನ. ಅಂದ್ಗಳಾರ ಆಯ್ತು ಹಂಗ ಲೋಕಾಯುಕ್ತ ಆಫೀಸ್ ಬರ್ಲಿ ಕಳಿಸ್ತೀವಿ, ನಾವು ಮಾಹಿತಿ ಕಳಿಸ್ತೀವಿ, ನೀವು ಹೋಗ್ಬಿಡ ಅಂತ ಹೇಳ್ಬಿಟ್ರಿ ಸರ್. ಹಂಗಷ್ಟ ಮತ್ತೇನ್ ಹೇಳಿಲ್ರಿ. ಮುಂದೆ ಯಾವ ಇದು ಕ್ರಮ ತೊಗೊಂಡ್ರಿ ಸರ್ ಅವರು. ಇದುವರೆಗೆ ಈಗ ಎಲ್ಲಿಗೆ ಬಂತು ಅದು ಕೇಸು? ಈಗ ನೋಟಿಸ್ ಬಂದ ಸರ್. ಈಗ ನೀತಿ ಸಮಿತಿ ಜಾರಿಗೆ ಇತ್ತ ಸರ್ ಎಲೆಕ್ಷನ್. ಈಗ ಯಾವ ಬಂದಿಲ್ಲ ನೋಟಿಸ್. ಅದಕ್ಕಿಂತ ಮೊದಲೇ ಒಂದ್ 3 ನೋಟಿಸ್ ಕಳ್ಸ್ಯಾರ ಸರ್ ಲೋಕಾಯುಕ್ತ ಆಫೀಸ್ ಸರ್. ಯಾರಿಗೆ? ನಮಗ್ ಕಳ್ಸ್ಯಾರಿ ಸರ್. ನನಗ್ ಕಳ್ಸ್ಯಾರಿ. ಅಲ್ಲ, ಅವ್ರಿಗೆ ಏನಾದ್ರು ಕರ್ಸಿದ್ರ ಯಾವಾಗಾದ್ರು? ಇಲ್ಲ, ನಾನು ಕರ್ಸಿದ್ವಿ ಸರ್, ಅವನು ಕರ್ಸಿಲ್ಲ ಸರ್. ನಾನು ಒಮ್ಮೆ ಕರ್ಸಿದ್ರು ಲೋಕಾಯುಕ್ತ ಸಾಹೇಬ್ರು, ಒಮ್ಮೆ ಫಾರೆಸ್ಟ್ ಅವ್ರು ಕರ್ಸಿದ್ರು ಸರ್. ಅಷ್ಟ ಹೊಳೆ ಕರ್ಸಿಲ್ಲ. ಅವ್ ನಮ್ಮನ್ನ ಭೇಟಿ ಮಾಡಿಲ್ಲ ಸರ್.
ಈಗ ಸ್ಪಾಟ್ ಅದು ಇನ್ನೂ ಅದು ಕೇಸ್ ಮುಂದುವರಿತಾ ಇದೆ ಈಗ. ಹಾ ಈಗ ಇನ್ನ ಎನ್ಕ್ವೈರಿ ಐತಂತ ಸರ್ ಅದ ಸಾಹೇಬ್ರ ಹೋಗಿದ್ ನಾನು ಆಫೀಸಿಗೆ ಲೋಕಾಯುಕ್ತ ಆಫೀಸಿಗೆ ಅದು ಎನ್ಕ್ವೈರಿ ಐತಂತ್ರಿ ಇನ್ನ ಈಗ ಈಗ ಇದು ನಿಮ್ಮ ಪ್ರಕಾರ ಎಷ್ಟು ವ್ಯವಹಾರ ಆಗಿದೆ ಅಂತೀರಿ? ಮಾಡ್ಯಾರ್ರಿ ಒಂದ್ 50-60 ಲಕ್ಷ ಮಟ ಮಾಡ್ಯಾನ ಸರ್ ಸಸಿದು. ಹ್ಞೂ ರೀ ಮಾಡ್ಯಾನ್ರಿ ಫಾರೆಸ್ಟ್ ಒಳಗ ಮಾಡ್ಯಾನ ಸರ್. ಯಾರು ಮಾಡಿದ್ದು? ಅವ್ರ ಇಟಲ್ ಜೊನ್ನಿ ಸರ್ ಅಮಾನತ್ ಅಮಾನತ್ ಮಾಡ್ರಿ ಮನೆ ನೋಡಿದ್ದೆ ಅವನ ಅದಕ್ಕೆ ನಿಮ್ಗೆ ಫೋನ್ ಹಚ್ಬೇಕಾಯ್ತು ಸರ್. ಓ ನಮ್ ನ್ಯೂಸ್ ನೋಡಿದ್ಮೇಲೆ ಫೋನ್ ಮಾಡ್ತಾ ಇದ್ರಿ? ಹಾ ಸರ್ ಹ್ಞೂ ಸರ್ ನಮ್ದು ಕಂಪ್ಲೀಟ್ ಸರ್ ನಮ್ದು ಒಟ್ಟು ಇದು ಮಾಡ್ರಿ ಅದನ್ನ ಸ್ವಲ್ಪ ಎನ್ಕ್ವೈರಿ ಮಾಡಿ ಅವನ ಕಠಿಣ ಕ್ರಮ ತಗೋಬೇಕಂತ ನಮ್ದು ಸ್ವಲ್ಪ ಜನರ ಸೇವೆ ಮಾಡ್ಬೇಕು ನಮಗೂ ಆಸೆ ಐತ್ರಿ. ನಿಮಗೆ ಅಂದ್ರೆ ಈ ಡಿಪಾರ್ಟ್ಮೆಂಟ್ ನವರು ಏನು ಇದುವರೆಗೂ ಕ್ರಮ ತಗೊಳ್ಳಿಲ್ಲ, ಎಲ್ಲಾರು ಪಾರ್ ಮಾಡ್ಬಿಟ್ರ ಅಂತ ಹೇಳ್ತೀರಾ? ಹ್ಞೂ ರೀ ಪಾರ್ ಮಾಡ್ತಾರ ಸರ್. ಮತ್ತೆ ಎಲ್ಲ ಡಿಪಾರ್ಟ್ಮೆಂಟ್ ಒಂದಾಗಿ ಬಿಡ್ತಾರ್ರಿ ಅವ್ರ ಸರ್ ನಮ್ಮನ್ನ ಸಿಗಿಸ್ಬಿಡ್ತಾರ ಮತ್ತು ಅದಕ್ಕೆ ನೀವು ಹಾ ಎಲ್ಲಾರು ಒಂದೇ ಅಂತೀರ ಅವ್ರು ಸೇಫ್ ಗಾರ್ಡ್ ಮಾಡಕ್ಕೆ? ಎಲ್ಲರೂ ಒಂದೇ ಸರ್ ಮತ್ತೆ ಎಲ್ಲ ಒಂದೇ ಸರ್. ಕ್ರಮ ತಗೊಂಡಿದ್ದಷ್ಟು ಈಗ ಕ್ರಮ ತಗೊಂಡಿದ್ರಿ ಅವ್ನ ಆಗ ಅಮಾನತ್ ಮಾಡಿ ಆಗ ಎನ್ಕ್ವೈರಿ ಮಾಡಿ ಆಗ ಕೋಟಿ ಇದು ಮಾಡ್ತೀವಿ ಇದು ಕೋಟಿ ಕಳ್ಸಿದ್ರಿ ಸರ್ ಎಲ್ಲಾರು ಒಂದೇ ಸರ್ ಮತ್ತೆ ಅವರು. ಓಕೆ ಅಂದ್ರೆ ಇವರು ಏನ್ ನರೇಗಾದ ಕೆಲಸ ಮಾಡೋದು ನಮ್ಗೆ 200 ರೂಪಾಯಿ ಬರ್ತದಪ್ಪ ಮತ್ತೆ ಮುಂದೆ ಕೆಲಸ ಸಿಗಂಗಿಲ್ಲ ಫಾರೆಸ್ಟ್ನಾಗ ಅಂತ ಏನ್ ಸುಮ್ನೆ ಆಗ್ಬಿಟ್ಟಾರೇನು ಅವ್ರು? ಅಂದ್ರ ಈಗ ಮನ್ಯಾಗ ಕುಂತಲ್ಲಿ 200 ರೂಪಾಯಿ ಕೊಡ್ತೇವಲ್ಲ 200 ರೂಪಾಯಿ ಕೊಡ್ತಾರಲ್ರಿ ಹೆಂಗೋ ಬಂದ್ ಜಮ ಏನಂತಾರ ಅವ್ರು ಹೆಂಗೋ ಬಂದ್ ರೊಕ್ಕ ಜಮ ಇರುತ್ತೆ 200 ರೂಪಾಯಿ ಹೆಮ್ಮಕ್ ಹಾಕಿದ್ರೆ 200 ರೂಪಾಯಿ ಆಸೆ ಮಾಡ್ತಾರೆ ಪಾಪ. 200 ರೂಪಾಯಿ ಕೊಟ್ಟುಕೊಳ್ಳ ನಮ್ ರೊಕ್ಕ ಜಮ ಯಾವ ಅಂದ್ಕೊಳ್ಳ ತಕೊಂಡ್ ಕೊಡ್ತಾರೆ ಪಾಪ. ಒಂದ್ ಕಡೆ ತೆಗಿಸ್ತಾರಿ ಒಂದ್ ಕಡೆ ತೆಗಿಸ್ತಾರ. ಈಗ ಉದಾಹರಣೆ ನಮ್ಮ ಈಗ ಒಂದ್ ಹಳ್ಳಿ ಒಳಗ್ ತೆಗಿಸ್ತಾರ ಅವೇ ಫೋಟೋಗಳನ್ನ ಬೇರೆ ಬೇರೆ ಕಡೆ ಯೂಸ್ ಮಾಡ್ತಾರ ಅಂತ ಹೇಳ್ತಿರಲ್ಲ ಹೌದಾ? ಈಗ ಹಾ ಅದನ್ನು ಮಾಡ್ಯಾರ ಸರ್. ಹೊಳ್ಳಿ ಮನಗುಂಡೆ ಒಂದ್ 20 ಮಿನಿಟ್ ಸರ್ ಫೋಟೋಕ್ ನಿಗದಿ ಹೋದ್ರೆ ನಿಗದಿ ಒಂದ್ 20 ಮಿನಿಟ್ ಸರ್ ಮನ್ಸೂರ್ ಒಂದ್ 20 ಮಿನಿಟ್ ಸರ್ ಇಟ್ಕೊಂಡು ಅವ್ರ ಫೋಟೋ ಹೊಡ್ಸ್ಕೊಂಡು ಸರ್ ಊರಾಗ ರೆಗ್ಯುಲರ್ ಅವರೇ ಅದೇ ಮುಖಗಳು ಅದೇ ಅಲ್ಲ ಸರ್ ಬೇರೆ ಬೇರೆ ಇರ್ತಾವ ಸರ್ ಬೇರೆ ಬೇರೆ ಎಲ್ಲ ಊರಾಗ ಒಂದ್ 20-25 ಮಂದಿ ರೆಡಿ ಮಾಡ್ಬಿಡಿದ್ರಿ ಟೀಮ್. ಆಮೇಲೆ ಇದಕ್ಕೆಲ್ಲ ಕಾಮಗಾರಿಗೆ ಇವ್ ಕೊಡ್ತಾರಲ್ಲ ಬಯೋಮೆಟ್ರಿಕ್ ಥಂಬ್ ಗಿಮ್ ಕೊಡ್ತಾರಲ್ಲ ಯಾರು ಕೊಡ್ತಾರೆ? ಇಲ್ಲ ಸರ್ ಅವೆಲ್ಲ ಯಾವ ತಮ್ಮ ಇಲ್ರಿ ಎಲ್ಲಾ ಒಂದರಿ ಅವಂದ್ ಏನಿಲ್ಲ ತಮ್ಮ ಇಲ್ರಿ ಏನಿಲ್ಲ ಬಟ್ ಫೋಟೋ ಒಂದರಿ ಒಂದು ಈಗ ನೋಡ್ರ ಸರ್ ಎಲ್ಲ ಈಗ GPS ಆ್ಯಪ್ ತಮ್ಮ ಈಗ ನೋಡ್ದವ್ರ ಸರ್ ಈಗ 1 ವರ್ಷ ಆತ್ರಿ ಇಷ್ಟನ ಏನಿಲ್ರಿ. ನೀವು ಇದು ಈಗ 2019-20 ಹೇಳಕತ್ತೀರಿ ಈಗ? ಈಗ ಈ ಕಡೆ ರೀ ಹಾ ಕಡೆಯಿಂದ ಇಲ್ಲಿ ಮಟ ರೀ 2023 ಮಟ ಈಗ 2023 ಒಳಗೆ ಹಿಂಗಾಗ್ಯಾವ ನೋಡ್ರಿ. ಈಗ ನೀವು ಇದ್ರ ಬಗ್ಗೆ ನೀವು ದೂರ್ ಕೊಟ್ರು ಕೂಡ ಈಗ ಇಲಾಖೆಯಿಂದ ನಿಮ್ ಲೆಟರ್ ಸರ್ ನಿಮ್ ಇದಕ್ಕೆ ಮೀಡಿಯಾಕ್ ಲೆಟರ್ ಕಳ್ಸ್ತೀನಿ ಸರ್. ಅದೆಲ್ಲ ನೋಡ್ಬೇಕಾದ್ರೆ ನಾವು ಲೆಟರ್ ಕಳ್ಸಿದ್ದೆ ಎಲ್ಲ ಐತ್ರಿ ಯಾವ ಡೇಟ್ ಒಂದು ಸಾಮಾಜಿಕ ಅರಣ್ಯ ಇಲಾಖೆಯಿಂದ ನಿಮಗೆ ಒಂದು ನೋಟಿಸ್ ಬಂದಿತ್ತು ಹೌದಲ್ರಿ? ಹಾ ಸರ್ ಒಂದತ್ರಿ ಒಮ್ಮೆ ವರದಿಯನ್ನು ಸಲ್ಲಿಸಲಿ ಸೂಚಿಸ್ತಾರೆ. ಹ್ಞೂ ಸರ್ ಹ್ಞೂ ಸರ್. ಸೊ ಇದಾದ್ಮೇಲೆ ಮತ್ತೇನೇ ಇಲ್ಲ ಒಟ್ಟ ಬಗ್ಗೆ ಧ್ವನಿ ಎತ್ತಿದ್ರೆ ನಿಮ್ ಬಾಯಿ ಮುಚ್ಚಿ ಬಿಡ್ತಾರ ಅಂತ ಹೇಳ್ತೀರಿ? ಎಲ್ಲಾರು ಇದ್ದವ್ರಿಪ್ಪ ಇದು ಹಂಗ ಮತ್ತೆ ಇದು ಅವ್ನ ಒಳಗ್ ಕರ್ದ ಸರ್ ಅವ್ನ ಎದುರು ಕರೆದ್ರ ಅವ್ನ ಏನೇನ್ ನೋಡಪ್ಪ ಏನೇನ್ ಅಂತ ಕೇಳ್ರಿ ಸರ್ ನಿಮ್ಗೆ ಏನ್ ಕ್ರಮ ಐತಿ ಮಾಡ್ರಿ ಅಂತ ಅವ್ನು ಹೇಳಿ ಕಾಲ ಹೋಗ್ಬಿಟ್ರಿ. ಹಾ ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದಕ್ಕೆ ಪಿ.ಎಸ್.ಐ. ಸರ್ಗೆ ಸರ್ ನಾ ಮಾಡಿಲ್ರಿ ಮಾಡಿದ್ರೆ ನಾನು ಕ್ರಮ ಏನಿದ್ರು ತಗೋರಿ ಅಂತ ಹೇಳ್ಕಾನೆ ಹೋಗ್ಬಿಟ್ರಿ ಹೊರಗ. ಇಷ್ಟ ಒಟ್ ಹೊಳ್ಳಿ ಅವ್ರು ಪರಿಷ್ಠ ಕರ್ದಿಲ್ರಿ ಯಾರು ಕರ್ದಿಲ್ರಿ ಲೋಕಾಯುಕ್ತ ಸಾಹೇಬ್ರ ಇನ್ನ 3 ಸಲ ನೋಟಿಸ್ ಕಳ್ಸ್ಯಾರಿ ನಮ್ಗೆ. ಈಗ ಮೊನ್ನೆ ಅವ್ರು ಸಸ್ಪೆಂಡ್ ಆಗಿದ್ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಮೀಡಿಯಾ ಸರ್ ಗರುಡ ಮೀಡಿಯಾ ನೋಡಿದಲ್ರಿ ಅದಕ್ಕೆ ನಿಮ್ಗ ನೋಟಿಸ್ ನಿಮ್ಗೆ ಎಲ್ಲಾನು ಕಳ್ಸಿ ನೋಡಿ ಸರ್ ಕಳಿಸಿ ಅದಕ್ಕೆ ನಿಮ್ಗೆ ಫೋನ್ ಹಚ್ತೀನಿ ಸರ್. ಓಕೆ ಅದಕ್ಕೆ ನಿಮ್ದು ಮೆಸೇಜ್ ಬಂತು ನನಗೆ. ನೀವು ಲಾಸ್ಟ್ ಟೈಮ್ ಕಾಂಟ್ಯಾಕ್ಟ್ ಮಾಡಿದ್ರಿ ಕೆಲವೊಂದು ದಾಖಲೆ ಕೊಡ್ತೀನಿ ಅಂತ ಹೇಳಿದ್ರೆ ಆಮೇಲೆ ಗ್ಯಾಪ್ ಆಗಿತ್ತು ಅದು. ಹೌದು ಸರ್ ನಾನು ಈಗ ಕೊಳವೆಯವ್ರಿಗೆ ಈಗ ಸ್ವಲ್ಪ ಧೈರ್ಯ ಬಂತಂತೀರಾ? ಹೌದು ಸರ್ ಬಂತು ಸರ್ ನೀವು ಎಲ್ಲ ಪ್ರಚಾರ ಮಾಡಿರಿ ಸರ್ ಮತ್ತೆ ನಾವು ನೀವು ಪಬ್ಲಿಸಿಟಿ ಮಾಡ್ತೀರ ನಮಗೂ ಇದು ಆತ್ರಿ. ಹೌದು ಸರ್ ಮತ್ತೆ ಓಕೆ 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 ನಾವು ನಿಮ್ಮ ಧ್ವನಿಯನ್ನ ತಲುಪಿಸ್ತೀವಿ ನಾವು. ಹ್ಞೂ ಸರ್ ಮುಂದೆ ಏನ್ ಕ್ರಮ ಆಗತ್ತೆ ನೋಡೋಣ. ಹ್ಞೂ ಸರ್ ಹ್ಞೂ ಧನ್ಯವಾದ ಮಾತಾಡೋದಕ್ಕೆ ಗರುಡ ಟಿವಿ. ನಮಸ್ತೆ ಸರ್ ನಮಸ್ತೆ ಸರ್ ನಮಸ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ನಕ್ಷತ್ರ ವೆಲ್ನೆಸ್ ಬ್ಯೂಟಿ ಕ್ಲಿನಿಕ್. ನಮ್ಮಲ್ಲಿ ಎಲ್ಲ ರೀತಿಯ ಬ್ಯೂಟಿ ಟ್ರೀಟ್ಮೆಂಟ್ಸ್ ಲಭ್ಯವಿದೆ. ನಮ್ಮಲ್ಲಿ ಹೇರ್ ಟ್ರೀಟ್ಮೆಂಟ್, ಫೇಸ್ ಟ್ರೀಟ್ಮೆಂಟ್, ಪರ್ಮನೆಂಟ್ ಮೇಕಪ್, ನ್ಯಾಚುರಲ್ ಫೇಸ್ ಸಿರಮ್, ಹೈಡ್ರಾ ಫೇಶಿಯಲ್,
ಆಂಟಿ ಏಜಿಂಗ್. ಏನಿಲ್ಲ ನಮ್ಮಲ್ಲಿ ಹೇಳಿ. ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಇದೊಂದು ಸೌಂದರ್ಯ ವೃದ್ಧಿಯ ತಾಣ. ಒಮ್ಮೆ ಭೇಟಿ ನೀಡಿ ನಮ್ಮ ವಿಳಾಸದಲ್ಲಿ ಸಾಯಿ ಸ್ಕಂದ ಹೈಟ್ಸ್ EWS 18 ನಿಯರ್ ತ್ರಿವೇಣಿ ಬೇಕರಿ, ನವನಗರ, ಹುಬ್ಬಳ್ಳಿ. ನಮ್ಮ ನಂಬರ್ 8553872164. ಹೋಲ್ಸೇಲ್ ಅಂದ್ರೆ ಹೋಲ್ಸೇಲ್ ಸರ್ ಸೈಕ್ ಆಗ್ಬಿಡ್ಬೇಕು. 7 days ನೀವು ಯಾವುದೇ ನಿಮ್ಗೆ ತಗೊಂಡು ಯೂಸ್ ಮಾಡ್ಕೊಂತೀರಾ. ನಿಮ್ಗೆ ಒಂದ್ ವೇಳೆ ಇಷ್ಟ ಆಗಿಲ್ವಾ ಗಾಡಿ, ನೀವು ಯಾವುದೋ ಒಂದು ರೀಸನ್ ಅಲ್ಲಿ ಬಂದು ನಮ್ಮ ಹತ್ರ ಬಿಟ್ಟು ಎಕ್ಸ್ಚೇಂಜ್ ಬೇರೆ ಗಾಡಿ ಎತ್ಕೊಂಡು ಹೋಗ್ಬೋದು ನೀವು. ಈ ಗಾಡಿ ಮಾರ್ಕೆಟ್ ಬೆಲೆ ನಿಮ್ಗೆ 2,20,000 ಇದೆ ಸರ್. 2,20,000 ರೂಪಾಯಿ ಗಾಡಿನ ಬರೀ 1,65,000 ಚಾಲೆಂಜಿಂಗ್ ಪ್ರೈಸ್ ಕೊಡ್ತಾ ಇದೀನಿ ಸರ್. ಅಷ್ಟು ಹೇಳಿ ಬರೀ 2,45,000 ರೂಪಾಯಿಗೆ ನ್ಯೂ ಶೇಪ್ ಆಲ್ಟೋ 800 ಸರ್. ಸರ್ ನಿಮ್ಗೆ ಲೋನ್ ಬೇಕಾ? ಬನ್ನಿ ನನ್ನ ಹತ್ರ. ಜಸ್ಟ್ 20,000 ತಗೊಂಬನ್ನಿ, ಡೌನ್ ಪೇಮೆಂಟ್ ನಿಮ್ಗೆ ಲೋನ್ ಮಾಡಿಸ್ಕೊಡ್ತೀನಿ. ಕರ್ನಾಟಕ ಯಾವ ಮೂಲೆಯಲ್ಲಿ ಅಬ್ಬಬ್ಬಾ ಲಾಟ್ರಿ ಪ್ರೈಸ್ ಮಾಡ್ಕೊಡ್ತೀನಿ ಸರ್. ಹಬ್ಬಬ್ಬ ಲಾಟ್ರಿನಾ? ಹಬ್ಬಬ್ಬ ಲಾಟ್ರಿ. ಕಂಗ್ರಾಚುಲೇಷನ್ಸ್ ಬ್ರದರ್ ಅಂತ ಹೇಳ್ಬಿಡ್ಬೇಕು. 2010 ಮಾಡಲ್ ವೆಹಿಕಲ್ ನ ಇವತ್ತು ಮಾರ್ಕೆಟ್ ಅಲ್ಲಿ 1,80,000 1,90,000 ಮಾರ್ತಾವ್ರಲ್ವಾ, ನೀವು ಅದಕ್ಕಿಂತ ಕಡಿಮೆ ಕೊಡ್ತೀರಾ? ನಾನು ನಿಮ್ಗೆ ಬರೇ 1,60,000ಕ್ಕೆ 2010 ಮಾಡಲ್ ಗಾಡಿ ಕೊಡ್ತಿದ್ದೀನಿ. ನಿಜ ಸರ್. 1,95,000ಕ್ಕೆ ಹಬ್ಬಬ್ಬ ಲಾಟ್ರಿ ಕಂಗ್ರಾಚುಲೇಷನ್ ಬ್ರದರ್ ಪ್ರೈಸ್ ಕೊಡ್ತಾ ಇದೀನಿ. ಹಬ್ಬಬ್ಬ ಅನ್ನೋದೇ ಹೇಳಿದೀನಿ ಸರ್. ಒಳ್ಳೆ ಹೊಸ ಟೈರ್ ಹಾಕ್ಸಿ ಯಾರು ಕೊಡ್ತಾರೆ ನಿಮ್ಗೆ? ಟೈರ್ಗೆ 15,000 ಖರ್ಚು ಮಾಡಿದೀನಿ ಸರ್. 4 ಟೈರ್ 4 ಅಷ್ಟೇ ಹಾಕ್ಸಿದೀನಿ. ವಿತ್ ನಿಮ್ಗೆ ಬಿಲ್ ಕೊಡ್ತೀನಿ. ಒಂಥರ ಹಬ್ಬಬ್ಬ ಲಾಟ್ರಿ ಅನ್ನೋ ಪ್ರೈಸ್ ಸರ್ ಇದು. 2,50,000ಕ್ಕೆ SX4 ಇದು ಸೇಮಾ? ಮಾರುತಿ ZXi ಗಾಡಿ ಇದು ಸರ್. ಓಕೆ, ಹೇಳಿ ಸರ್ ಇನ್ನೊಂದು ಆಫರ್. ಸರ್ 2016 ಮಾಡಲು ಮಾರುತಿ ಸೆಲೆರಿಯೋ ZXi ಕಾರ್ಗೆ ಟ್ರೈನ್ ಹತ್ಕೊಂಡು ಗಾಡಿ ಓಡ್ ಬಂದ್ಬಿಡಿ ಇಲ್ಲಿಗೆ. ಇಮಿಡಿಯೇಟ್ ನಂಗೆ ಗಾಡಿ ತಗೋಬೇಕು ಅಂತ ಬರೇ 4,35,000 ಗಾಡಿ ಕೊಡ್ತೀನಿ. ಹಬ್ಬಬ್ಬ ಲಾಟ್ರಿ ಆಫರ್ ಪ್ರೈಸ್ ನಿಮ್ಗೆ ಇದು 30,000 ಹೇಳ್ತಾ ಇದೀನಿ. ಫೈನಲ್ ಅಂದ್ರೆ ಸರ್ ಧಮಾಕ ಆಗ್ಬಿಡ್ಬೇಕು ಸರ್. ಧಮಾಕ ಪ್ರೈಸ್ ನಿಮ್ಗೆ. ನಮಸ್ಕಾರ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ನಾನು ಬೆಂಗಳೂರಿಂದ ನಮ್ಮ ನೆಲಮಂಗಲಕ್ಕೆ ಬಂದಿದ್ದೀನಿ. ನೆಲಮಂಗಲನಲ್ಲಿ ಎಲ್ಲಪ್ಪ ಅಂದ್ರೆ ನೆಲಮಂಗಲನಲ್ಲಿ ನಮ್ಮ ಯುನೈಟೆಡ್ ಕಾರ್ಸ್ ಅಂಡ್ ಮೋಟಾರ್ಸ್ ಬಂದಿದ್ದೀನಿ. ಯುನೈಟೆಡ್ ಕಾರ್ಸ್ ಅಂಡ್ ಮೋಟಾರ್ಸ್ ನಲ್ಲಿ ಇಯರ್ ಎಂಡ್ ಸೇಲ್ ಅಂತ ಹಬ್ಬ ಮಾಡ್ತಿದ್ದಾರೆ. ಪ್ರೈಸಿಂಗ್ ಎಲ್ಲ ನೋಡಿ ನೀವು ಕೂಡ ಖುಷಿಯಾಗಿರ್ತೀರಾ. ಅಂಡ್ ಈ ಸಲ ಇನ್ನೊಂದು ಹೊಸ ಪಾಲಿಸಿ ತಂದವ್ರೆ. ಯಾವ್ದಾದ್ರು ಕಾರ್ ತಗೊಳ್ಳಿ, ಅದು 7 ದಿನ ಓಡಿಸಿದ್ಮೇಲೆ ನಿಮ್ಗೆ ಇಷ್ಟ ಆಗಿಲ್ಲ, ಅನ್ಕಂಫರ್ಟಬಲ್ ಏನಾದ್ರು ಫೀಲ್ ಆದ್ರೆ ಬೈ ಬ್ಯಾಕ್ ಮಾಡ್ತೀನಿ ಅಂತ ಹೇಳೋರೆ.